ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರನ್ನು ಇಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಕೂಡ ನನ್ನ ಏನು ಮಾಧ್ಯಮದ ಪ್ರಯಾಣ ಶುರು ಮಾಡಿದ್ದು ವಿಜಯ ಕರ್ನಾಟಕದೊಂದಿಗೆ 25 ವರ್ಷದ ಹಿಂದೆ. ಮತ್ತು ಪ್ರಿಂಟ್ ಮೀಡಿಯಾದವರು, ಟಿ ವಿ ಮೀಡಿಯಾದವರು, ಆಮೇಲೆ ಇತ್ತೀಚೆಗೆ ತುಂಬ ನಮ್ಮ ಸಮಾಜದಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥ ಡಿಜಿಟಲ್ ಮಾಧ್ಯಮದವರು ಕೂಡ ಎಲ್ಲರೂ ಇದ್ದೀರಾ. ಎಲ್ಲರಿಗೂ ಸ್ವಾಗತ. ಜೀ ಕನ್ನಡದ ಈ ಒಂದು ಬೆಳವಣಿಗೆಯಲ್ಲಿ ಈ ಕಳೆದ 7-8 ವರ್ಷದಲ್ಲಿ ಹೇಗೆ ನಾವು ಕರ್ನಾಟಕದಲ್ಲಿ ನಂಬರ್ 1 ಆಗೋದಲ್ಲದೆ ಇಡೀ ದೇಶನೇ ಏನೋ ಒಂದು ಹೊಸ ಆವಿಷ್ಕಾರ, ಹೊಸ ವಿಷಯ ಅಂತ ಬಂದಾಗ ಜೀ ಕನ್ನಡದ ಕಡೆ ಇವತ್ತು ತಿರುಗಿ ನೋಡುತ್ತೆ. ಆ ಒಂದು ಬೆಳವಣಿಗೆಗೆ ನಮ್ಮ ತಂಡದ ಎಲ್ಲ ಪ್ರಯತ್ನಗಳ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ನೀವೆಲ್ಲರೂ ಕೊಟ್ಟಿರುವಂತಹ ಪ್ರೋತ್ಸಾಹ ತುಂಬ ದೊಡ್ಡದು. ಅದಕ್ಕಾಗಿ ನಾವು ಖಂಡಿತವಾಗ್ಲೂ ನಿಮಗೆ ಆಭಾರಿಯಾಗಿರ್ತೇವೆ. ಈಗಾಗಲೇ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಜೀ ಕನ್ನಡ ಅಂದರೆ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಅಲ್ಲಿ ಬರುವಂತಹ ಇವೆಂಟ್ಗಳಿರ್ಬೋದು, ನಾನ್ ಫಿಕ್ಷನ್ ಶೋಗಳಿರ್ಬೋದು, ಜೊತೆಗೆ ಫಿಕ್ಷನ್. ನಿಮಗೆ ಯಾವುದೇ ಒಂದು ವಾಹಿನಿಯ ಒಂದು ಬೆನ್ನೆಲುಬು, ಅದರ ಸ್ಟ್ರೆಂತ್ ಅಂದರೆ ಫಿಕ್ಷನ್ ಅಂತ ಹೇಳ್ತೀವಿ. ಈಗ ನಾವು ಹಬ್ಬದ ಊಟ ಅವಾಗವಾಗ ಮಾಡ್ತೀವಿ, ಏನೋ ಸ್ಪೆಷಲ್ ಊಟ ವೀಕೆಂಡ್ ಮಾಡ್ತೀವಿ. ಆದರೆ ಪ್ರತಿನಿತ್ಯ ನಮ್ಮ ಹೊಟ್ಟೆ ತುಂಬೋದು ಅನ್ನ, ಸಾರು, ಮೊಸರು, ಪಲ್ಯ, ಗಂಜಿ. ಸೊ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜವಾಬ್ದಾರಿಯನ್ನು ನನಗೆ ಈ ವಾಹಿನಿ ವಹಿಸಿದೆ. ನಮಗೆ ಸಾಧಾರಣವಾಗಿ ನಾವು ಅಂದರೆ ಯಾವುದೇ ಹೊಸ ಧಾರಾವಾಹಿಯನ್ನು ಮಾಡಬೇಕಿದ್ರೂ ಕೂಡ ಕಥೆ ಮಾಡೋದು ಸವಾಲಿನ ಕೆಲಸ ಅಲ್ಲ. ಆದರೆ ಅದು ವೀಕ್ಷಕರಿಗೆ ಎಷ್ಟರ ಮಟ್ಟಕ್ಕೆ ಇಷ್ಟ ಆಗುತ್ತೆ ಮತ್ತು ಆ ಕಥೆಯನ್ನು ಅವ್ರು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಮಾಡೋದೇ ನಮ್ಮ ವೈಶಿಷ್ಟ್ಯ ಮತ್ತು ನಮ್ಮ ಸಾಮರ್ಥ್ಯ. ಅದು ನಮ್ಮ ಜೀ ಕನ್ನಡದ, ಜೀ ಕುಟುಂಬದ ಒಂದು ದೊಡ್ಡ ಶಕ್ತಿ ಅಂದರೆ ನಮ್ಮ ಮಾರ್ಕೆಟಿಂಗ್ ಮತ್ತು ರಿಸರ್ಚ್ ಟೀಮ್. ನಾವು ಯಾವುದೇ ಹೊಸ ಕಾರ್ಯಕ್ರಮ ಮಾಡಬೇಕಿದ್ರೂ ಅದನ್ನು ನಮಗಿಂತ ಮುಂದಾಗಿ ವೀಕ್ಷಕರಿಗೆ ಹೋಗಿ ತಲುಪಿಸಿ, ಅಂದರೆ ಅವ್ರ ಜೊತೆ ಒಂದು ಸಂಪರ್ಕ ಮಾಡಿ, ಅವ್ರನ್ನ ಒಂದು ಸಂದರ್ಶನ ಮಾಡಿ, ಈ ಥರ ಒಂದು ಕಥೆ ಇದನ್ನು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಅನ್ನೋಂಥ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸೊ ಅದನ್ನು ಇಟ್ಕೊಂಡು ನಾವು ಅದಕ್ಕೆ ತಕ್ಕ ಹಾಗೆ ಏನೋ ಹೇಳ್ತಾರೆ ಅಂದರೆ ಪ್ರಪಂಚದಲ್ಲಿ ಇರೋದೇ ಒಂದು 75 ಕಥೆ. ಕಥೆಗಿಂತ ಕಥೆ ಹೇಳುವ ರೀತಿ ಮುಖ್ಯ ಅಂತ. ಸೊ ಆ ಕಥೆಯನ್ನು ನಾವು ನಮ್ಮ ಕನ್ನಡದ, ಕರ್ನಾಟಕದ ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ಅಂದರೆ ಪೈನ್ ಪಾಯಿಂಟ್ ಅಂತ ಏನು ಕರಿತೀವಿ, ಅದನ್ನ ಇಟ್ಕೊಂಡು ಅದನ್ನು ಇವತ್ತಿನ ವೀಕ್ಷಕರಿಗೆ ಹೆಂಗೆ ಅದನ್ನು ಜೋಡಿಸೋದು, ಕನೆಕ್ಟ್ ಮಾಡೋದು ಅನ್ನುವಲ್ಲಿಯೇ ನಮ್ಮ ಪ್ರಯತ್ನ ಇರೋದು. ಸೊ ಹೀಗಾಗಿ ಜೀ ಕನ್ನಡ ಕಳೆದ 7-8 ವರ್ಷದಲ್ಲಿ ನಾವು ಮಾಡಿರುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಇವತ್ತು ಮನೆ ಮನವನ್ನು ಮುಟ್ಟಿದೆ. ಎಲ್ಲ ಧಾರಾವಾಹಿಗಳು ಕೂಡ ಪ್ರತಿಯೊಂದು ಧಾರಾವಾಹಿಯೂ ಕೂಡ ಅದರದೇ ಆದಂತಹ ಯಶಸ್ಸನ್ನು ಪಡ್ಕೊಂಡಿದೆ. ಮತ್ತು ಈ ಎಲ್ಲ ಧಾರಾವಾಹಿಗಳು ಸೇರಿ ಇವತ್ತು ಜೀ ಕನ್ನಡ ಒಂದು ಇಂಥ ಒಂದು ಉತ್ತಮವಾದಂಥ ಸ್ಥಿತಿಯನ್ನು ತಲುಪಿದೆ. ಇನ್ನೊಂದು ಖುಷಿ ವಿಷಯ ಹೇಳಬೇಕು ಅಂತಂದರೆ, ಒಂದು 7-8 ವರ್ಷಗಳ ಹಿಂದೆ ನಮ್ಮ ಈ ಒಂದು ಪ್ರಯಾಣ ಏನು ಶುರುವಾಯಿತು, ಆಗ ನಾವು ಖಂಡಿತವಾಗ್ಲೂ ಕೂಡ ಅಂದರೆ ನಮ್ಮಲ್ಲಿರುವ ತಂಡ ಇರ್ಬೋದು, ನಮ್ಗಾಗ ನಾವೆಲ್ಲರೂ ಹೊಸಬರಿದ್ವಿ. ನಾವು ಬೇರೆ ಬೇರೆ ಭಾಷೆಗಳ ಕಡೆ ನೋಡ್ತಾ ಇದ್ವಿ ಕಥೆಗಳಿಗೆ. ಹಿಂದಿ ಇರ್ಬೋದು, ಮರಾಠಿ, ತೆಲುಗು, ತಮಿಳು, ಹೀಗೆ. ಈ ಪ್ರಯಾಣದಲ್ಲಿ ಇವತ್ತು ನಾವು ಹೆಂಗಿದ್ದೀವಿ ಅಂದರೆ, ನಮ್ಮ ದೇಶದ ಬೇರೆ ಬೇರೆ ಭಾಷೆಯ ವಾಹಿನಿಗಳು ನಮ್ಮ ಕನ್ನಡದ ಧಾರಾವಾಹಿಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಮ್ಮ ತಂಡದ ಶಕ್ತಿ. ಇದು ನಮ್ಮ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಆರೂರ್ ಜಗದೀಶ್ ಅವರು ಇರ್ಬೋದು, ದಿಲೀಪ್ ವಿದ್ಯಾರಾಜ್ ಅವರು ಇರ್ಬೋದು, ನಮ್ಮ ಸುಬ್ಬು ಅವರು ಇರ್ಬೋದು, ಸುಬ್ರಹ್ಮಣ್ಯ ಅವರು, ಮಹೇಶ್ ರಾವ್ ಅವರು ಇರ್ಬೋದು, ಸುಪ್ರೀತಾ ಮತ್ತು ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು. ಅಂದರೆ ನಮ್ಮ ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಪಾತ್ರ ಇದರಲ್ಲಿ ತುಂಬ ದೊಡ್ಡದಿದೆ. ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದ್ರ ಅವರು, ಕಾರ್ತಿಕ್ ಪರಾಡ್ಕರ್ ಅವರು, ಅಂದರೆ ಅವರು ಕೂಡ ಅಂದರೆ ನಿರ್ಮಾಪಕರಾಗಿ ಹೊರಗಿನಿಂದ ಧಾರಾವಾಹಿಯನ್ನು ನಮ್ಗೆ ನಿರ್ಮಾಣ ಮಾಡೋದ್ರೂ ಕೂಡ ನಾವೆಲ್ಲರೂ ಕೂತ್ಕೊಂಡು ಆ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು, ಅದಕ್ಕೋಸ್ಕರ ಅದ್ರ ಮೇಲೆ ಜಗಳ ಆಡೋದು, ಕಿತ್ತಾಡೋದು. ಆಮೇಲೆ ಇನ್ನೊಂದು, ನಮ್ಮ ತಂಡದ ರೈಟರ್ಸ್ ಅಂದರೆ ಒಂದು ಮಾತು ಹೇಳ್ತಾರೆ, ಅಂದರೆ ಸಿನಿಮಾ ಅನ್ನೋದು ಸಂಪೂರ್ಣವಾಗಿ ಅದು ನಿರ್ದೇಶಕನ ಮಾಧ್ಯಮ. ಅಂದರೆ ಅವನೊಂದು ಸಿನಿಮಾ ಪೂರ್ತಿ ಶೂಟಿಂಗ್ ಆದಮೇಲೆ ನಿರ್ದೇಶಕನಿಗೆ ಅದು ಸರಿ ಇಲ್ಲ ಅಂತ ಅನಿಸಿದ್ರೆ ಅವ್ನು ಬೇಕಾದ್ರೆ ಅದನ್ನು ರೀಶೂಟ್ ಮಾಡ್ಬೋದು. ಆಮೇಲೆ ಎಂಥ ಒಬ್ಬ ಹೊಸ ನಟನನ್ನು ಕೂಡ ಅವನು ಸೂಪರ್ ಸ್ಟಾರ್ ಮಾಡ್ಬೋದು. ಸೊ ಸಂಪೂರ್ಣವಾಗಿ ಸಿನಿಮಾ ಅನ್ನೋದು ನಿರ್ದೇಶಕರ ಮಾಧ್ಯಮ ಆಗಿರುತ್ತೆ. ಹಾಗೆಯೇ ರಂಗಭೂಮಿ ನಾಟಕ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಒಬ್ಬ ಕಲಾವಿದನ, ನಟನ ಮಾಧ್ಯಮ, ನಟ ಅಥವಾ ನಟಿಯ ಮಾಧ್ಯಮ ಆಗಿರುತ್ತೆ. ಅಂದರೆ ನೀವು ಎಷ್ಟೇ ತಯಾರಿ ನಡೆಸಿದ್ರು, ಎಂಥದ್ದೇ ಕಥೆ ಇದ್ರು, ಎಂಥದ್ದೇ ನಿರ್ದೇಶನ ಯಾರೇ ಮಾಡಿದ್ರು ಕೂಡ ಆ 1.5-2 ತಾಸಲ್ಲಿ ಆ ಕಲಾವಿದ ಆ ವೇದಿಕೆಯ ಮೇಲೆ ಏನು ಪ್ರಸ್ತುತಪಡಿಸ್ತಾನೆ ಅದು ಆ ನಾಟಕದ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ. ಹಾಗೆ ನಾವು ನಂಬಿರೋದು ಯಾವುದೇ ಮೆಗಾ ಧಾರಾವಾಹಿ, ಟಿ ವಿ ಧಾರಾವಾಹಿ ಅನ್ನೋದು ಬರಹಗಾರನ ಮಾಧ್ಯಮ. ಯಾಕಂದರೆ ಇದು ಸಾವಿರ ಸಂಚಿಕೆಗಳು ಹೋಗುತ್ತೆ. ಪ್ರತಿದಿನ ಒಂದು ಅರ್ಧ ಗಂಟೆ ಎಪಿಸೋಡು, ಅದರಲ್ಲಿ 23 ನಿಮಿಷ ಕಂಟೆಂಟ್ ಕೊಡಬೇಕು. ಅಂದರೆ ಪ್ರತಿದಿನ ಅದನ್ನೊಂದು ಸಿನಿಮಾ ಥರ ಕೊಡಬೇಕು. ಒಂದು ಕ್ಷಣನೂ ಕೂಡ ಅವರು ವೀಕ್ಷಕರ ಗಮನ ಆಚೆ ಈಚೆ ಹೋಗದೇ ಇರೋ ಥರ. ಯಾಕಂದರೆ ಅವ್ರ ಕೈಲಿ ರಿಮೋಟ್ ಇರುತ್ತೆ. ಇವತ್ತಂತೂ ನಮಗೆ ಗೊತ್ತು, ಮಲ್ಟಿಪಲ್ ಅಂದರೆ ತುಂಬ ಚಾನಲ್ಗಳಿರುತ್ತೆ.
ಆಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರಿಗೆ ದೊಡ್ಡ ಚಾಲೆಂಜ್ ಅನ್ನೋದ್ರೆ ಮೊಬೈಲು. ಇವತ್ತೆಲ್ಲ ಅಂದರೆ ಹಿರಿಯ ವೀಕ್ಷಕರು ಕೂಡ, ನಮ್ಮ ಅಮ್ಮಂದರು ನಮ್ಮ ಅಜ್ಜಿಯಂದ್ರ ಕೈಲಿ ಕೂಡ ಸ್ಮಾರ್ಟ್ಫೋನ್ ಇರುತ್ತೆ. ಇಲ್ಲೇನೋ ಸ್ವಲ್ಪ ಬೇಜಾರಾಯಿತು ಅಂದರೆ ಅವ್ರ ಆ ಕಡೆ ಹೋಗ್ತಾರೆ. ಸೊ ಅಂಥ ಯುಗದಲ್ಲಿ ನಾವು ಕತೆ ಹೇಳಬೇಕು ಅಂದರೆ ಗಟ್ಟಿ ಬರಹಗಾರರು ಇರಬೇಕು. ನಮ್ಮ ಸುದೈವ ಅಂದರೆ ನಮ್ಮ ಟೀಮು, ನಾವು ಈ 7-8 ವರ್ಷದಲ್ಲಿ ಅದ್ಭುತವಾದ ಬರಹಗಾರರು ನಮ್ಮ ಜೊತೆ ಇದ್ದಾರೆ. ಸತ್ಯಕ್ಕಿ ಅವರು ನಮ್ಮ ಜೊತೆಯಲ್ಲಿ ಜೋಡಿ ಹಕ್ಕಿ, ಪುಟ್ಟಕ್ಕನ ಮಕ್ಕಳು ಇದನ್ನೆಲ್ಲ ಬರೆದಿರುವಂಥ ಸತ್ಯಕ್ಕಿ ಅವರು ಈಗಲೂ ಕೂಡ 3-4 ಧಾರಾವಾಹಿ ನನ್ನ ಮಗವರು ಬರಿತಾ ಇದ್ದಾರೆ. ನಮ್ಮ ರಾಕೇಶ್ ಅವರು, ರಾಕೇಶ್ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಹಳೆ ಬೇವರ್ಸಿ ಅಂದರೆ ಗೊತ್ತಾಗುತ್ತೆ. ಅವರು ಅದ್ಭುತವಾದಂತಹ ಬರಹಗಾರ. ಅವರು ನಮಗೆ ಅಣ್ಣಯ್ಯ ಆಮೇಲೆ ಭೂಮಿಗೆ ಬಂದ ಭಗವಂತ ಬರೆದರು. ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವಂಥ ಧಾರಾವಾಹಿ ಬರೀತಿದ್ದಾರೆ. ಸಾಕಷ್ಟು ಹೊಸ ಧಾರಾವಾಹಿಗಳಿಗೂ ಬರಿತಾ ಇದ್ದಾರೆ. ಮಹೇಶ್ ರಾವ್ ಅವರು ನಮಗೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಸಿನಿಮಾನ ನಿರ್ದೇಶನ ಮಾಡಿದವರು ಯಶ್ ಅವರಿಗೆ. ಕಿರುತೆರೆಯಲ್ಲಿ ಒಂದು ಬಹಳ ಶಕ್ತಿ ಅವರು ಬರಹಗಾರರಾಗಿ. ಅವರು ಕೂಡ ಅಮೃತಧಾರೆ ಸೇರಿದಂತೆ ನಮಗೆ 3-4 ಧಾರಾವಾಹಿಗಳನ್ನು ಅವರು ಬರ್ಕೊಡ್ತಾ ಇದ್ದಾರೆ. ಸುಷ್ಮಾ ಮುಡುಬಿದ್ರೆ ಅವರು, ಹಾಗೆಯೇ ಯಶಾ ಶೆಟ್ಟಿ ಅವರು. ಅಂದರೆ ಈ ಎಲ್ಲ ಬರಹಗಾರರ ಒಂದು ಶಕ್ತಿನೇ ನಮ್ಮ ಈ ಧಾರಾವಾಹಿಗಳನ್ನು ಇವತ್ತು ಇಷ್ಟು ಮಟ್ಟಕ್ಕೆ ಜನಪ್ರಿಯಗೊಳಿಸಿರುವಂಥದ್ದು ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆಯೇ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಉಮಾಶ್ರೀ ಅವರಂತಹ ಮೇರು ನಟಿ, ರಾಜೇಶ್ ನಟರಂದ ಅವರಂಥ ಕಲಾವಿದರು, ಹಿಂದೆ ಅನಿರುದ್ಧ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ರು, ಶ್ರೀನಿವಾಸ್ ಮೂರ್ತಿ ಅವರು, ಮುಖ್ಯಮಂತ್ರಿ ಚಂದ್ರು ಅವರು. ಅಂದರೆ ಈ ಥರದ ಎಲ್ಲ ಹಿರಿಯ ಕಲಾವಿದರಿಂದ ಹಿಡಿದು ನಮ್ಮ ಡ್ರಾಮಾ ಜೂನಿಯರ್ಸ್ನಿಂದ ಬಂದಂತಹ ಸಿಹಿ, ನೀವೆಲ್ಲರೂ ಇಷ್ಟಪಟ್ಟಿದ್ರಿ, ಆ ಮಗುವಿನ ತನಕ ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ಥರದ ಪ್ರತಿಭೆಗಳು, ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆಮೇಲೆ ಜಿ ಕನ್ನಡ ಅನ್ನುವಂಥದ್ದು ಅದು ಬರಹಗಾರರಿಗಿರ್ಬೋದು, ನಿರ್ದೇಶಕರಿಗಿರ್ಬೋದು, ನಿರ್ಮಾಪಕರಿಗಿರ್ಬೋದು, ಅಥವಾ ಚಾನಲ್ ಒಳಗಡೆ ಕೆಲಸ ಮಾಡುವಂತಹ ನಮ್ಮಂಥ ಏನು ಕೆಲಸಗಾರರಿಗಿರ್ಬೋದು, ಇದು ಪ್ರತಿಭೆಗಳನ್ನು ಹುಡುಕಿ ಗಣಿಗಾರಿಕೆ ಮಾಡಿ ಅವರಿಗೊಂದು ಹೊಳಪು ಕೊಟ್ಟು ಅವ್ರನ್ನ ಮುಂದೆ ಬಿಡುವಂತಹ ಒಂದು ವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ನಾವು ಪ್ರತಿ ವರ್ಷ ನಮ್ಮ ಚಾನಲ್ಗೆ ನಾವು ಏನು ಟ್ಯಾಲೆಂಟ್ಗಳನ್ನು ತಗೊಳ್ಳೋದು, ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕ್ಯಾಂಪಸ್ ಇಂಟರ್ವ್ಯೂಗಳಿಗೆ ಹೋಗ್ತೀವಿ. ಅಲ್ಲಿ ಆ ಕಾಲೇಜ್ಗಳಲ್ಲಿ, ಅದು ಏನು ಉಜಿರೆ SDM ಇರ್ಬೋದು ಅಥವಾ ಆಳ್ವಾಸ್ ಇರ್ಬೋದು, ಮೂಡುಬಿದ್ರೆ, ಅಂದರೆ ಜಿ ಕನ್ನಡ ಅಂದ ತಕ್ಷಣ ಅಲ್ಲಿ ಮಕ್ಕಳು ಅವ್ರು ತೋರಿಸುವಂತಹ ಒಂದು ಏನು ಉತ್ಸಾಹ ನಮ್ಮನ್ನು ಇನ್ನೂ ಅಂದರೆ ಹೊಸ ಪ್ರತಿಭೆಗಳನ್ನು ಹುಡುಕೋದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಹೀಗೆ ಅಂದರೆ ಇದೊಂದು, ನಾನು ಇಷ್ಟೆಲ್ಲ ಏನಕ್ಕೆ ಹೇಳಿದೆ ಅಂತಂದರೆ, ಇದೊಂದು ಈ ಕಟ್ಟುವ ಕೆಲಸ ಇದೆಯಲ್ಲ, ಇದು ತುಂಬ ನಿರಂತರವಾಗಿ ಪ್ರತಿದಿನ ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ಬಂದಿದೆ. ಇದೆಲ್ಲದರ ಜೊತೆಗೆ ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಜನ ಇಷ್ಟಪಟ್ಟಿರೋದು ಮತ್ತು ನಮಗೂ ಮತ್ತು ವೀಕ್ಷಕರಿಗೂ ಮಧ್ಯೆ ಒಂದು ಕೊಂಡಿಯಾಗಿ, ಸೇತುವೆಯಾಗಿ ನೀವುಗಳೆಲ್ಲ ಜೊತೆಗೆ ನಿಂತಿರೋದು ಇವತ್ತಿಗೂ ಕೂಡ. ಅಂದರೆ ಖುಷಿಯ ವಿಷಯ ಏನಂತ ಹೇಳಿದ್ರೆ, ಯಾವುದೋ TV ಚಾನಲಿಂದ ಇರ್ಬೋದು, ಯಾವುದೋ ಪತ್ರಿಕೆಯಿಂದ ಇರ್ಬೋದು, ಅಥವಾ ನಮ್ಮ ಡಿಜಿಟಲ್ ಮೀಡಿಯಾದ ನಿಮ್ಮ ಟ್ರೋಲ್ ಪೇಜ್ಗಳಿರ್ಬೋದು, ಯೂಟ್ಯೂಬ್ ಚಾನಲ್ನವ್ರು ಇರ್ಬೋದು, ಪ್ರತಿದಿನ ನಮಗೆ ಕಾಲ್ ಮಾಡ್ತಾನೆ ಇರ್ತಾರೆ. ನಾವು ಇದ್ರ ಬಗ್ಗೆ ಏನೊಂದು ಸ್ಟೋರಿ ಮಾಡಬೇಕು ಅಂತಿದ್ದೀವಿ, ಅವರ ಕಲಾವಿದರು ನಿರ್ದೇಶಕರದ್ದು ನಮಗೆ ಸಂಪರ್ಕ ಮಾಡಿಕೊಡಿ ಹೀಗೆ ಅಂತ. ಆಮೇಲೆ ಪ್ರತಿದಿನ ಅಂದರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿ, ಒಂದು ವರದಿ, ಒಂದು ಸ್ಟೋರಿ ನಮ್ಗೆ ಬರ್ತಾನೆ ಇರುತ್ತೆ. ಸೊ ಅಂದರೆ ಒಟ್ಟಾರೆಯಾಗಿ ನಮ್ಮ ಕಾರ್ಯಕ್ರಮಗಳನ್ನು, ಜಿ ವಾಹಿನಿಯನ್ನು ನೀವೆಲ್ಲ ಸೇರಿ ತುಂಬ ಜೀವಂತವಾಗಿ, ತುಂಬ ಆ್ಯಕ್ಟಿವ್ ಆಗಿ, ಲವಲವಿಕೆಯಿಂದ ಇಟ್ಟಿದ್ದೀರಿ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಜಿ ಕನ್ನಡದ ಇನ್ನೊಂದು ಚಿಗುರು ಜಿ ಪವರ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆ 25ನೇ ತಾರೀಕಿನಿಂದ. ಆಗಲೇ ಭಾಸ್ಕರ್ ಅವ್ರು ಹೇಳಿದ್ರು ಪವರ್ ಅಂತ ಹೆಸರು ಯಾಕೆ ಇಟ್ಟಿದ್ದೀವಿ ಅಂತ. ಆಗಲೇ ಹೇಳಿದಾಗೆ ನಾವು ಒಂದು 4-5-6 ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡು ಪುನಃ ಅದನ್ನು ವೀಕ್ಷಕರ ಹತ್ರ ನಮ್ಮ ರಿಸರ್ಚ್ ಮಾರ್ಕೆಟಿಂಗ್ ಟೀಮ್ನವ್ರು ತಗೊಂಡು ಹೋದಾಗ, ಅಂದರೆ ಯುನಾನಿಮಸ್ ಆಗಿ ಯಾವುದೇ ಅನುಮಾನ ಇಲ್ಲದೆ ಒಂದು ಚಿಕ್ಕ ಮಗುವಿಂದ ಒಂದು ಹಿರಿಯ ವೀಕ್ಷಕರ ತನಕ, ಅಮ್ಮಂದರು ಅಪ್ಪಂದರು ಎಲ್ಲರ ಬಾಯಿಂದ ಬಂದಿದ್ದು ಪವರ್ ಅಂತ. ಅಂದರೆ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಒಂದು ಮನರಂಜನೆ, ಎಂಟರ್ಟೈನ್ಮೆಂಟ್ ಅಂತ ಬಂದ ತಕ್ಷಣ ಟಾಪ್ ಆಫ್ ದಿ ಮೈಂಡ್ ಮೊದಲು ಬರೋ ಹೆಸರು ಅಪ್ಪು ಅವ್ರದ್ದು. ಹೀಗಾಗಿ ಆಮೇಲೆ ಅವರಿಗೆ ಆ ಪವರ್ ಅಂದ ತಕ್ಷಣನೇ ಒಂದು ನಮ್ಮಲ್ಲಿ ಒಂದೇನೋ ಒಂದು ಶಕ್ತಿ ಅಥವಾ ಒಂದು ಮಿಂಚು, ಒಂದು ಸಂಚಾರ ಆಗುತ್ತೆ. ಹೀಗಾಗಿ ಈ ವಾಹಿನಿಗೆ ಅದೇ ಹೆಸರು ಸೂಕ್ತ ಅನ್ನುವಂಥ ಅಭಿಪ್ರಾಯ ಬಂದಿದ್ದರಿಂದ ನಾವು ಆ ಹೆಸರನ್ನ ಇಟ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಧಾರಾವಾಹಿಗಳಲ್ಲಿ ಭಾಸ್ಕರ್ ಅವರಾಗಲೇ ಹೇಳಿದಾಗೆ ನಮ್ಮ ಹೀರೋಯಿನ್ಗಳು ಅಳುವುದಿಲ್ಲ. ಅವರ್ ಹೀರೋಯಿನ್ಸ್ ನೆವರ್ ಕ್ರೈ. ಅದೊಂದು ಏನು ಕ್ಲೀಶೆ ಅಂತ ಅಂದ್ರೂ ಕೂಡ ಅದೊಂದು ಅಭಿಪ್ರಾಯ ಎಲ್ಲರಲ್ಲೂ ಇದೆ. ಸೀರಿಯಲಲ್ಲಿ ಅಳಿಸ್ತಾರೆ ಹೆಣ್ಮಕ್ಳನ್ನ, ಎಸ್ಪೆಷಲಿ ಹೀರೋಯಿನ್ಗಳನ್ನ ಕಷ್ಟ ಕೊಟ್ಟು. ಅದೊಂದು ಜರ್ನಿ, ಮೊದಲು ಕಷ್ಟ ಕೊಟ್ಟು ಆಮೇಲೆ ಅವಳಿಗೊಂದು ಹಂತದ ಸಮಾಧಾನವನ್ನು ಕೊಟ್ಟು ನಂತರ ಅವಳು ತಿರುಗಿ ಬೀಳ್ತಾಳೆ ಅನ್ನೋ ಥರದ್ದು ಎಲ್ಲ ಧಾರಾವಾಹಿಗಳ ಒಂದು ಜರ್ನಿ ಇರುತ್ತೆ. ಇಲ್ಲಿ ನಾವು ಅಂದರೆ ಪ್ರೋಗ್ರೆಸಿವ್ ಹೀರೋಯಿನ್ಸ್ ಅಂತ, ಅಂದರೆ ಇವತ್ತಿನ ಒಂದು ಏನು ಯಂಗ್ ಆಡಿಯನ್ಸಿಗೆ ಅವರಿಗೆ ಬೇಕಾಗೋ ಥರದಲ್ಲಿ, ಅವ್ರಿಗೆ ಇಷ್ಟ ಆಗೋ ಥರದಲ್ಲಿ
ಜೊತೆಗೆ ನಮ್ಮ ಈ ಟೆಲಿವಿಷನಿನ ಏನು ಕೋರ್ ಆಡಿಯನ್ಸ್ ಏನಿದ್ದಾರೆ 35+ ವಯೋಮಾನದ ವೀಕ್ಷಕರು, ಅವರಿಗೂ ಖುಷಿ ಆಗೋ ಥರದ ಕಥೆಯನ್ನು ಇಟ್ಕೊಂಡು ಹೊಸ ಥರದ ಕಥೆಗಳನ್ನು ಹೇಳಿಕೊಡ್ತೀವಿ. ಅಂದರೆ ಏನು ಹೇಳ್ತಾರಲ್ಲ ಒಂದು ಮಾತು, ಅಂದರೆ ಅದೇ ಪ್ರೀತಿ ಬೇರೆ ರೀತಿ ಅಂತ. ಹಾಗೇನೆ ಕಥೆ ಅಂತ ಬಂದಾಗ ಬಹುಶಃ ನಿಮಗೆ ಇದು ಈ ಥರದ್ದೊಂದು ಕಥೆ ಬಂದಿತ್ತು ಹೀಗೆ ಅಂತ ಅನಿಸಿದ್ರು ಕೂಡ ಅದರ ನಿರೂಪಣೆಯಲ್ಲಿ, ಅದರ ಹೇಳುವ ರೀತಿಯಲ್ಲಿ ಖಂಡಿತವಾಗ್ಲೂ ಹೊಸತನ ಇರುತ್ತೆ. ಎಲ್ರಿಗೂ ಇಷ್ಟ ಆಗೋ ಥರದಲ್ಲಿ ಇವತ್ತಿನ ಒಂದು ಅಪ್ಡೇಟೆಡ್ ಏನು ತಲೆಮಾರೇನಿದೆ ಜನ್ರೇಷನ್, ಅವರಿಗೆ ಹೆಚ್ಚು ತಲುಪುವ ರೀತಿಯಲ್ಲಿ ಈ ವಾಹಿನಿಯನ್ನು ನಾವು ಮತ್ತೆ ಇಲ್ಲಿ ಹೇಳುವ ಕಥೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭದಲ್ಲಿ 4 ಹೊಸ ಧಾರಾವಾಹಿಗಳೊಂದಿಗೆ ಈ ವಾಹಿನಿ ಪ್ರಾರಂಭ ಆಗ್ತಾ ಇದೆ. ಅದ ನಂತರ ನಿಧಾನಕ್ಕೆ ಒಂದೊಂದೇ ಹೊಸ ಧಾರಾವಾಹಿಗಳು ಸೇರ್ಪಡೆ ಆಗುತ್ತೆ. ಸೊ ಈ ಸರಣಿಯಲ್ಲಿ ಮೊದಲನೆಯ ಧಾರಾವಾಹಿ ನಾವು ಪ್ರಾರಂಭ ಮಾಡ್ತಾ ಇರೋದು ರಾಜಕುಮಾರಿ ಅನ್ನುವಂತಹ ಕಥೆ. ಇದು ಕೂಡ ಹಾಗೆ, ಅಂದರೆ ಒಂದು ಮುಗ್ಧ ಸಿಹಿಯನ್ನ ಮಾಡಿ ಮಾರಾಟ ಮಾಡುವಂಥ, ಸೈಕಲಲ್ಲಿ ಹೋಗಿ ಮಾರಾಟ ಮಾಡುವಂಥ ಹುಡುಗಿ, ಅವಳ ಒಂದು ಪ್ರಯಾಣ ಈ ಕಥೆಯಲ್ಲಿರುತ್ತೆ. ಅವಳು ಒಂದು ಶ್ರೀಮಂತ, ಅಂದರೆ ಒಂದು ದೊಡ್ಡ ಸಿಹಿ ಉದ್ಯಮವನ್ನೇ ನಡೆಸುವಂತಹ ಒಂದು ಕುಟುಂಬಕ್ಕೆ ಅವಳು ಹೋಗಿ ಸೇರಿದ್ರೆ ಅಲ್ಲಿ ನಡೆಯುವಂತಹ ಅಂದರೆ ಕಥೆಗಳು, ಅಲ್ಲಿ ನಡೆಯುವಂತಹ ವಿದ್ಯಮಾನಗಳು, ಅವಳ ಒಂದು ಜರ್ನಿ, ಅದರ ಮೂಲಕ ನಾವು ಈ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಈ ಧಾರಾವಾಹಿಯನ್ನು ನಮ್ಮ ಸುಬ್ಬು, ನಾವೆಲ್ಲ ಪ್ರೀತಿಯಿಂದ ಸುಬ್ಬಣ್ಣ ಅಂತಲೇ ಕರಿತೀವಿ, ಸುಬ್ರಹ್ಮಣ್ಯ ಮತ್ತು ಅವರ ಮನೆಯವರು ಉಮಾ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಬರಬೇಕು ವೇದಿಕೆ ಮೇಲೆ. ಈಗಾಗಲೇ ಸುಬ್ಬು ಅವರು ನಮ್ಮ ಜೊತೆ ಶ್ರೀರಸ್ತು ಶುಭಮಸ್ತು, ಸುಧಾರಾಣಿ ಅವರು ಪ್ರಧಾನ ಪಾತ್ರದಲ್ಲಿರುವಂತಹ ಶ್ರೀರಸ್ತು ಶುಭಮಸ್ತು ಅನ್ನುವಂಥ ಒಂದು ಸದಭಿರುಚಿಯ ಧಾರಾವಾಹಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಎಸ್ಪೆಷಲಿ ಯುವ ವೀಕ್ಷಕರಿಗೆ ತುಂಬ ಇಷ್ಟ ಆಗಿರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯನ್ನು ಕೂಡ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಧಾರಾವಾಹಿಯಲ್ಲಿ ಪ್ರಧಾನ ಪಾತ್ರಗಳನ್ನು ನಿರ್ವಹಿಸ್ತಾ ಇರುವಂತಹ ಶೌರ್ಯ ಮತ್ತು ಗಗನ, ಅವರಿಬ್ಬರು ಕೂಡ ಬರಬೇಕು ವೇದಿಕೆ ಮೇಲೆ. ಇಲ್ಲಿ ಗಗನ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಜೀ ಕನ್ನಡ ಅನ್ನುವಂಥದ್ದು ಪ್ರತಿಭೆಗಳನ್ನು ಗುರುತಿಸೋದರಲ್ಲಿ, ಅವರಿಗೆ ವೇದಿಕೆ ಕೊಡೋದರಲ್ಲಿ ಯಾವತ್ತೂ ಮುಂದಿರುತ್ತೆ ಅಂತ. ಈ ಹುಡುಗಿ, ನಾವು ಜೊತೆಯಲ್ಲಿ ಧಾರಾವಾಹಿಯ ಒಂದು ಜಾತ್ರೆಯನ್ನು ಮಾಡ್ತೀವಿ ಚಿತ್ರದುರ್ಗದಲ್ಲಿ. ಅಲ್ಲಿ ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ತುಂಬ ಉತ್ಸಾಹದಿಂದ ಚಪ್ಪಾಳೆ ತಟ್ತಾ ಇದ್ಲಿ ಹುಡುಗಿ. ಅವಳು ಉತ್ಸಾಹ, ಅಲ್ಲಿ ಅವಳು ಪ್ರಶ್ನೋತ್ತರದಲ್ಲಿ ಮಾತಾಡಿದ ರೀತಿಯನ್ನು ನೋಡಿ ಮುಂದೆ ಯಾವುದೊಂದು ಕಾರ್ಯಕ್ರಮ ಕರಿತೀವಿ. ನಂತರ ಅವಳು ನಮ್ಮ ಸಾಕಷ್ಟು ಮಹಾನಟಿ ಸೇರಿದಂತೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವಳು ಭಾಗವಹಿಸ್ತಾಳೆ ಮತ್ತು ಜನಪ್ರಿಯತೆಯನ್ನು ಪಡಿತಾಳೆ. ಈಗ ಒಂದು ನಟಿಯಾಗಿ ಇಲ್ಲಿ ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾಳೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವಳಿಗೂ ಮತ್ತು ನಮ್ಮ ಇಡೀ ತಂಡಕ್ಕೂ ಇರಲಿ ಅಂತ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.